ನಮ್ಮ ಮದರ್ ಡೀಡಿಂದ ಕೊಟ್ಟಿಲ್ಲ. ಲೀಗಲ್ ನಾವು ಒಬ್ಬರ ಹತ್ರ ಅಲ್ಲ, 3 ಹತ್ರ ತಗೊಂಡೆ ನಾವು ಹಾಕಲ್ಲ. ಅವ್ರು ಜಸ್ಟ್ ತೊಗೊಂಡೋಗಿ ಲೀಗಲ್ ಒಪಿನಿಯನ್ ಲಾಯರ್ ಕೊಟ್ಟರೆ ಇಮಿಡಿಯೇಟ್ 3 ಡೇಸಲ್ಲಿ ಗೊತ್ತಾಗ್ಬಿಡುತ್ತೆ ಸರ್. ಸಪ್ತಗಿರಿ ಡೆವಲಪರ್ಸ್ ಅವರ ಇನ್ನೊಂದು ಹೊಸ ಪ್ರಾಜೆಕ್ಟ್ ಜಸ್ಟ್ ನೆಲಮಂಗಲ ಬಸ್ ಸ್ಟಾಪಿಂದ 1.5 ಕಿಲೋಮೀಟರ್ ಆಗುತ್ತೆ ಸರ್. ಮೇನ್ ರೋಡ್ ಇದು ಲೇಔಟ್ದು. ಆ್ಯಕ್ಚುಲಿ ಡಬಲ್ ರೋಡ್ ಸರ್. ಡಬಲ್ ರೋಡ್ ಆಯಿತು ಸರ್. ಇವಾಗ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡೋದು, ಸೊ ಆಟೋ ಚಾಲಕರು. ಹೌದು ಸರ್. ಸ್ವಲ್ಪ ಬೇರೆ ಕಡೆ ಹೋಗಿ ಅವರು ರೆವಿನ್ಯೂ ಸೈಡ್ ತಾಳೋಕ್ಕಿಂತ ಇದು ಸೇಫರ್ ಸೈಡ್ ಸರ್. ಇನ್ನೂ ಬೆಸ್ಟ್ ಡಿಸ್ಕೌಂಟ್ ಮಾಡ್ಕೊಡೋಣ. ಲ್ಯಾಂಡ್ದು ಖಾತಾನ ರೆಡಿ ಮಾಡಿ ಅಲ್ವಾ? ಏನು ತೊಂದರೆ ಇಲ್ಲ ಸರ್. 8 ಇಯರ್ಸ್ ನಾವು ಒಂದು 14 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಆಗಿದೆ. ಸರ್ ಇದು ಮಧ್ಯದಲ್ಲಿ ಯಾವುದು ಬ್ರೋಕರ್ ಇಲ್ಲ, ಇದರಲ್ಲಿ ಯಾರು ಡೈರೆಕ್ಟ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕರ್ನಾಡ ಎಜೆ ಯೂಟ್ಯೂಬ್ ಚಾನಲ್ಗೆ ವೀಕ್ಷಕರೇ. ಸೊ ನಾನು ಇವತ್ತು ಬಂದಿರೋದು ಸಪ್ತಗಿರಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಅವರು ಒಂದು ಹೊಸ ಪ್ರಾಜೆಕ್ಟ್ನ ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ. ಸೊ ನೋಡ್ತಿರ್ಬೋದು ಬ್ಯಾಕ್ಗ್ರೌಂಡಲ್ಲಿ ಅರ್ಕಾ ಇನ್ಕ್ಲೇವ್ ಅಂತ ಸಪ್ತಗಿರಿ ಡೆವಲಪರ್ಸ್ ಅವರ ಇನ್ನೊಂದು ಹೊಸ ಪ್ರಾಜೆಕ್ಟ್ DC ಕನ್ವರ್ಷನ್ ಲ್ಯಾಂಡ್ ಇದು ನೀವು ನೋಡ್ತಾ ಇರುವಂಥದ್ದು. ಸೊ ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಜಸ್ಟ್ ನೆಲಮಂಗಲ ಬಸ್ ಸ್ಟಾಪಿಂದ 1.5 ಕಿಲೋಮೀಟರ್ ಆಗುತ್ತೆ ಈ ಒಂದು ಲೇಔಟಿಗೆ ಬರೋದಕ್ಕೆ. ಸೊ ಲೇಔಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಎಲ್ಲನೂ ಅಷ್ಟೇ, ಲೈಟ್ ಕಂಬ ಆಗಿರಲಿ, ಸೊ ಕರೆಂಟ್ ವ್ಯವಸ್ಥೆ ಆಗಿರಲಿ, ತಾರ್ ರೋಡ್ ಆಗಿರಲಿ, ಸೊ ಇಲ್ಲೆಲ್ಲ ನೋಡ್ತಿರ್ಬೋದು ಡ್ರೈನೇಜ್ ಸಿಸ್ಟಮು, ಮೇಲ್ಗಡೆ ಸ್ಲ್ಯಾಬ್ ಎಲ್ಲ ಆಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಸೊ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀವಿ, ಮತ್ತೆ ಇದ್ರ ಕನೆಕ್ಟಿವಿಟಿ ಬಗ್ಗೆ ನಾವು ಎಲ್ಲಾನು ಡೀಟೇಲ್ ಆಗಿ ನಾವು ಮಾತಾಡ್ತೀವಿ. ಸೊ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಪ್ರಶಾಂತ್ ಅವರು. ಅವ್ರ ಹತ್ರ ಕಂಪ್ಲೀಟ್ ಡೀಟೇಲ್ಸ್ ನಾವು ಮಾತಾಡೋಣ ಬನ್ನಿ. ಸರ್ ನಮಸ್ತೆ. ಸರ್ ಆರಾಮ ಸರ್ ತಾವು? ನಾವು ಸೂಪರು ಸರ್. ಇನ್ನೊಂದು ಪ್ರಾಜೆಕ್ಟ್ನ ತಂದಿದ್ದೀರಾ? ಹೌದು, ಅರ್ಕಾ ಎನ್ಕ್ಲೇವ್ ಅಂತ. ಹೌದು ಸರ್. ಸೊ ಫಸ್ಟ್ ಇದು ಲೇಔಟ್ ಎಲ್ಲಿ ಬರುತ್ತೆ ಅದು ನಂಗೆ ಫಸ್ಟ್ ಹೇಳ್ಕೊಟ್ಬಿಡಿ ಸರ್. ಇದು ನಿಮಗೆ ನೆಲಮಂಗಲದಲ್ಲಿ ಬರುತ್ತೆ ಸರ್. ನೆಲಮಂಗಲ TB ಬಸ್ ಸ್ಟಾಪ್ ಇಂದ ಎಕ್ಸಾಕ್ಟ್ಲಿ 1.5 ಕಿಲೋಮೀಟರ್ ಸರ್. ಮೇನ್ ಬಸ್ ಸ್ಟಾಪ್ ಇಂದ 1 ಕಿಲೋಮೀಟರ್. 1 ಕಿಲೋಮೀಟರ್ ಅಷ್ಟೇ. ಸರಿ. ನೀವು ಈ ಕಡೆ ನೆಲಮಂಗಲ ಟುವರ್ಡ್ಸ್ ದೊಡ್ಡಬಳ್ಳಾಪುರ ರೋಡ್ ಬರ್ತೀವಿ ಅಂದ್ರೆ ನಿಮಗೆ ಒಂದು 2.5 ಕಿಲೋಮೀಟರ್ಸ್ ಆಗುತ್ತೆ. ಓಕೆ. ಆ ಕಡೆಯಿಂದನೂ ಬರ್ಬೋದು. MS ರಾಮಯ್ಯ ಗ್ರೀನ್ ಸಿಟಿ ಬ್ಯಾಕ್ ಸೈಡ್ ನಮ್ಮ ಲೇಔಟ್ ಬರುತ್ತೆ ಸರ್. ಫಸ್ಟ್ ನೋಡ್ತಾರೆ ಸರ್, ನಮ್ಗೆ ಕಮೆಂಟ್ಗಳಾಗ್ತಾರೆ ಕನ್ವರ್ಷನ್ ಆಗಿದೆಯಾ ಅಂತ. DC ಕನ್ವರ್ಟೆಡ್ ಆಗಿದೆ. ಓಕೆ. ಖಾತಾ ಆಗಿದೆ, ಲ್ಯಾಂಡ್ ಖಾತಾ ಆಗಿದೆ ಸರ್. ಅದನ್ನು ತೋರಿಸ್ಬೋದಲ್ವಾ ನಾವು ವಿಡಿಯೋದಲ್ಲಿ ತೋರಿಸ್ಬೋದು. ಇವಾಗ ಲಾಸ್ಟ್ ಟೈಮ್ ಎಲ್ಲ ನಿಮ್ಮ ಪ್ರಾಜೆಕ್ಟ್ ನಾವು ಮಾಡಿಕೊಟ್ಟಿದ್ವಿ. ಹೌದು. ಸೊ ಎಲ್ಲ ಆಗಿತ್ತು, ಸೋಲ್ಡ್ ಔಟ್, ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬಂದಿದ್ಯಾ. ಸೊ ಅದಕ್ಕೆ ವೀಕ್ಷಕರೇ ಸಪ್ತಗಿರಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸಲ್ಲಿ ಸೊ ರೆಗ್ಯುಲರ್ ನಮ್ಮ ಚಾನಲ್ ವಿಡಿಯೋಗಳನ್ನ ನಾವು ಮಾಡ್ತಾ ಇರ್ತೀವಿ. ಸೊ ಎಲ್ಲೆಲ್ಲಿ ಹೊಸ ಪ್ರಾಜೆಕ್ಟ್ನ ಮಾಡ್ತಾ ಇರ್ತಾರೆ ಅಲ್ಲಿ ನಮ್ಗೆ ಕೊಡ್ತಾ ಹೋಗ್ತಾರೆ. ಸೊ ಇನ್ನೊಂದು ಹೊಸ ಪ್ರಾಜೆಕ್ಟು ಸೊ ನೋಡ್ತಿರ್ಬೋದು ಲೇಔಟ್ ಯಾವ ಥರ ಇದೆ ಅಂತ. ಸೊ ಆಲ್ರೆಡಿ ಎಲ್ಲನೂ ಆಗೋಗ್ಬಿಟ್ಟಿದೆಯಲ್ಲ ಸರ್, ಎಲ್ಲ ಕರೆಂಟ್ ವ್ಯವಸ್ಥೆ ಆಗಿರಲಿ, ಎಲ್ಲ 100% ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಸ್ಯಾನಿಟರಿ ಕೆಲಸ ಆಗಿದೆ, ವಾಟರ್ ಕನೆಕ್ಷನ್ ಕೆಲಸ ಆಗಿದೆ, ಆಮೇಲೆ ಎಲೆಕ್ಟ್ರಿಸಿಟಿ ಕೆಲಸ ಆಗಿದೆ ಸರ್, ತಾರ್ ರೋಡ್ ಆಗಿದೆ, ಆಮೇಲೆ ಕಾಂಪೌಂಡ್ ವಾಲ್ ಆಗಿದೆ, ಎಲ್ಲ ಆಗಿದೆ. ಡೆವಲಪ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಸೊ ನಂಬರ್ ಕೂಡ ಆಲ್ರೆಡಿ ಎಲ್ಲ ನಂಬರ್ ಕೂಡ ಹಾಕಿದ್ದೀವಿ. ಯಾವಾಗ ಸರ್ ಇದು ರೆಡಿ ಆಗಿದ್ದು ಲೇಔಟ್? ಇದು ನಿಮಗೆ ಲಾಂಚ್ ಮಾಡಿದ್ದು ನಿಮಗೆ 2 ಮಂತ್ಸ್ ಆಯ್ತು ಸರ್. 2 ಮಂತ್ಸ್ ಆಗಿಲ್ಲ. ರಿಜಿಸ್ಟ್ರೇಷನ್ ರೆಡಿ ಇದೆಯಾ? ಇದು ರಿಜಿಸ್ಟ್ರೇಷನ್ ಇದೆ ಸರ್. ಇದು ರೆಡಿ ಇದೆ ಅಲ್ವಾ? ಎಷ್ಟು ಎಕರೆ ಇದೆ ಸರ್ ಇದು ಮಾಡಿರೋದು? ಟೋಟಲ್ ನಿಮಗೆ 2 ಎಕರೆ 12 ಗುಂಟೆ ಬರುತ್ತೆ. 2 ಎಕರೆ 12 ಗುಂಟೆಯಲ್ಲಿ ಮಾಡಿದ್ದೀರಾ? ಹೌದು. ಓಕೆ. ಅಂದರೆ ನಂಬರ್ ಆಫ್ ಸೈಟ್ ಎಷ್ಟು ಬರುತ್ತೆ ಇದರಲ್ಲಿ? ಹಿಂಗೆ ನಂಬರ್ ಆಫ್ ಸೈಟ್ಸ್ ನಿಮ್ಗೆ ಒಂದು ಅರೌಂಡ್ 78 ಸೈಟ್ಸ್ ಏನೋ ಬರುತ್ತೆ ಸರ್ ಟೋಟಲ್ ಓವರ್ ಆಲ್. ಹೌದಾ? ಸೊ ಒಂದು ಸ್ವಲ್ಪ ಪ್ಲಾನ್ ಶೀಟ್ ತೋರಿಸ್ಬಿಡೋಣ ಸರ್. ಪ್ಲಾನ್ ಶೀಟ್ ತೋರಿಸೋಣ ಸರ್. ವೀಕ್ಷಕರ ಹಾಗೆ ಒಂದು ಸ್ವಲ್ಪ ಕ್ಯಾಮ್ರಾ ಮುಂದೆ ತಂದುಬಿಟ್ರೆ ಸೊ ನೋಡ್ತಿರ್ಬೋದು ಲೇಔಟ್ದ ಪ್ಲಾನ್ ಶೀಟ್. ಸರ್ ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್ ಈ ಒಂದು ಲೇಔಟಲ್ಲಿ? ಇವಾಗ ನೋಡ್ತಾರೆ ಜನಗಳು. ನಿಮಗೆ ವಾಟರ್ ಕನೆಕ್ಷನ್ ಇದೆ ಸರಿ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದೆ, ಸ್ಯಾನಿಟರಿ ಕನೆಕ್ಷನ್ ಇದೆ ಸರ್. ಓಕೆ. ಆಮೇಲೆ ಕಾಂಪೌಂಡ್ ವಾಲ್ ಹಾಕಿದ್ದೀವಿ. ಇಷ್ಟು ಡೆವಲಪ್ಮೆಂಟ್ ಕಂಪ್ಲೀಟ್ ಇದೆ ಸರ್. ಸೊ ನೀರಿನ ವ್ಯವಸ್ಥೆ ಕೂಡ ಇದೆ. ಬೋರ್ ಇದೆಯಾ? ಬೋರು ಇದೆ ಸರ್. ಬೋರ್ ಇದೆಲ್ಲ ರೆಡಿ ಇದೆ. ಇವಾಗ ನಾವು ಏನಾದರೂ ಮನೆ ಕಟ್ಕೊಂಡು ಬರ್ತಾರೆ ಅಂತ ಹೇಳಿದ್ರು ರಿಜಿಸ್ಟ್ರೇಷನ್ ಇದೆ ಅಲ್ಲ, ಮನೆ ಕಟ್ಕೊಂಡು ಬರ್ತೀನಿ ಅಂದ್ರೂ ನೀರಿನ ವ್ಯವಸ್ಥೆ ರೆಡಿ ಇದೆಯಾ? ರೆಡಿ ಇದೆ ಅಲ್ವಾ? ಸೊ ಅದಕ್ಕೆ ನೋಡಿ ವೀಕ್ಷಕರೇ ನಾವು ಬರೋದು. ಸೊ ಯಾಕೆ ಅಂತ ಹೇಳಿದ್ರೆ ಸಪ್ತಗಿರಿ ಡೆವಲಪರ್ಸ್ ಅವರು ಫಸ್ಟ್ ಡೆವಲಪ್ಮೆಂಟ್ ನಾವು ಮಾಡ್ತಾರೆ, ಅದಾದ್ಮೇಲೆ ಸೇಲ್ ಮಾಡುವಂಥದ್ದು. ಕೆಲವರೆಲ್ಲ ನೋಡಿದ್ದೀವಿ ಸರ್, ಹಂಗೆ ಮಾಡೋದು. ಸೊ ಅದಕ್ಕೆ ನಾವು ಇವಾಗೆಲ್ಲ ಬೇರೆ ಕಡೆ ಎಲ್ಲ ಹೆಂಗೆ ಅಂದರೆ ಫಸ್ಟ್ ಇನ್ನ ಡೆವಲಪ್ಮೆಂಟ್ ರೆಡಿ ಮಾಡ್ತಾನೆ ಇರ್ತಾರೆ. ಸೊ 1.5 ತಿಂಗಳು ಹೇಳ್ತಾರೆ, 20 ಡೇಸ್ ಅಂತ ಹೇಳ್ತಾರೆ. ಅದಾದಮೇಲೆ ರಿಜಿಸ್ಟ್ರೇಷನ್ಗೆ ಇದಿರುತ್ತೆ. ಅಂದರೆ ನಾವು ನಿಮಗೆ ತೋರಿಸೋವಂಥದ್ದು ರಿಜಿಸ್ಟ್ರೇಷನ್ ರೆಡಿ ಇರೋವಂಥ ಪ್ರಾಜೆಕ್ಟ್ ಈ ಒಂದು ಲೇಔಟ್ ಅಲ್ವಾ? DC ಕನ್ವರ್ಷನ್ ಪೂರ್ತಿ DC ಕನ್ವರ್ಷನ್ ಆಗಿದೆ ಅಲ್ವಾ ಸರ್? ರೆಡಿ ಇದೆ. DC ಕನ್ವರ್ಷನ್ ಆಗಿದೆ ಸರ್. ಉಂಡೆ ಖಾತಾ ಆಗಿದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಸರ್. ಬ್ಯಾಂಕ್ ಲೋನ್ಸ್ ಕೂಡ ಸಿಗುತ್ತೆ ನಿಮಗೆ. LIC ಲೋನ್ ಸಿಗುತ್ತೆ, ಕ್ಯಾನ್ಫಿಲ್ ಬ್ಯಾಂಕ್ ಲೋನ್ಸ್ ಆಗುತ್ತೆ ಸರ್. ಲೋನ್ ಅವೈಲೇಬಲ್ ಕೂಡ ಇದೆ. ಸೊ ಫಸ್ಟ್ ಇವಾಗ ನಾವು ಹೇಳಿದ್ವಿ ಬಸ್ ಸ್ಟಾಪ್, ನೆಲಮಂಗಲ ಬಸ್ ಸ್ಟಾಪ್ ಏನಿದೆ ಅಲ್ಲಿಂದ 1.5 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದ್ರೆ ಸರ್. ಇನ್ನು ಏನಿದೆ ಸರ್ ಸುತ್ತಮುತ್ತ ಕನೆಕ್ಟಿವಿಟಿ ಅಂತ ನೋಡೋದಾದ್ರೆ? ನಿಮಗೆ ಕನೆಕ್ಟಿವಿಟಿ ವೈಸ್ ನೋಡೋಕೆ ಹೋದ್ರೆ ಸರ್, ನೀವು ಈ ಕಡೆ ದೊಡ್ಡಬಳ್ಳಾಪುರ ರೋಡ್ ಸೈಡ್ ಬಂದ್ರೆ ಸರ್ ನಿಮ್ಗೆ MS ರಾಮಯ್ಯ ಗ್ರೀನ್ ಸಿಟಿ ಅಂತಿದೆ. MS ರಾಮಯ್ಯ ಗ್ರೀನ್ ಸಿಟಿ ಲೇಔಟ್ಗೆ ಅಟ್ಯಾಚ್ ಇದೆ ಸರ್, ಬ್ಯಾಕ್ ಸೈಡ್. ಹೌದಾ? ಬ್ಯಾಕ್ ಸೈಡ್ ನಿಮಗೆಲ್ಲ ಬರೋದು ಇದು ಅದು ನಮ್ದು ಹಳೆ ಲೇಔಟ್, ಅದು ಸಾಯಿ ರೆಸಿಡೆನ್ಸಿ ಅಂತ. ಸರಿ. ಅದು ಕಂಪ್ಲೀಟ್ ಮಾಡಿದ್ವಿ ಸರ್. ಅದು 4 ಎಕರೆ ಸೋಲ್ಡ್ ಔಟ್. ಅದು ಅದ್ರ ಅಟ್ಯಾಚ್ ಮಾಡಿರೋದು ಸರ್. ಇದು
ಓಕೆ ಓಕೆ ಅದು ಎಷ್ಟು ಎಕರೆಯಲ್ಲಿ ಮಾಡಿದ್ದು ಸರ್ ಅದು? ನಿಮಗೆ 4 acres ಅದು 4 ಎಕರೆಯಲ್ಲಿ ಮಾಡಿದ್ದಾ? ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಟೋಟಲ್ ಸೋಲ್ಡ್ ಔಟ್ ಆಗಿದೆ, ಸೈಟ್ಸ್ ಇಲ್ಲ ಅದರಲ್ಲಿ. ಹೌದಾ? ಅದರ ಅಟ್ಯಾಚ್ ಇದು, ಅದರ ಅಟ್ಯಾಚ್ ಸರ್. ಅದೇ ನೋಡ್ತಾ ಇದ್ದೀನಿ, ಪಕ್ಕದಲ್ಲೇ ಮಾಡಿದ್ದೀರಾ. ಇದು ತುಂಬಾ ಚೆನ್ನಾಗಿದೆ ಸರ್ ಲೇಔಟ್, ಅದಕ್ಕಿಂತ ಚೆನ್ನಾಗಿ ಮಾಡಿದ್ದೀರಾ. ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಸರ್. ಮತ್ತೆ ಇನ್ವೆಸ್ಟ್ಮೆಂಟ್ ವೈಸ್ ಜನ ಇನ್ವೆಸ್ಟ್ ಮಾಡ್ತಾರಲ್ಲ ಸರ್. ಇವತ್ತು ನೋಡಿ ಎಲ್ಲ ನಿಮಗೆ ರೆವಿನ್ಯೂ ಸೈಟ್ಸ್ಗೆ ಎಲ್ಲೋ ಹೋಗಿ ನಿಮಗೆ 9 ಲಕ್ಷ 10 ಲಕ್ಷ 12 ಲಕ್ಷ ಕೊಟ್ಟು ತಗೊಂತಾರೆ. ಸರಿ. ಪ್ರಾಪರ್ ಡಾಕ್ಯುಮೆಂಟ್ಸ್ ಇರಲ್ಲ. ಇದಾದ್ರೆ ಹೆಂಗ್ ಗೊತ್ತಾ ಸರ್, ನಿಮ್ಗೆ ಇದು ನಾವು ನಿಮ್ಗೆ 11 lakhsಗೆ ಕೊಡ್ತೀವಿ. 20-30 ಆಫ್ ಸೈಟ್ 11 lakhs ಕೊಡ್ತೀವಿ ಸರ್, ವಿತ್ ಲೋನ್ಸ್ ಆಗುತ್ತೆ ಸರ್. ಆಮೇಲೆ ನಿಮ್ಗೆ ನೆಲಮಂಗಲ ಟೌನ್ಗೆ ತುಂಬಾ ದೂರ ಏನಿಲ್ಲ ಸರ್, ಜಸ್ಟ್ 1.5 kilometers. ಇಲ್ಲಿ ಅವ್ರು ಬಂದು ನೋಡ್ಕೊಬೋದು ಸರ್. ಈ ಕಡೆಯಿಂದ ಹೋಗಿ ಈ ಕಡೆಯಿಂದ ಟ್ರಾವೆಲ್ ಮಾಡಿದ್ರೆ ಶಾರ್ಟ್ ಕಟ್ 1.5 kilometers ಸರ್. ಈ ಕಡೆಯಿಂದ ಹೋಗ್ತಿದ್ರೆ ಎಕ್ಸಾಕ್ಟ್ಲಿ 2.5 kilometers ಸರ್. 2.5 kilometers ಎಕ್ಸಾಕ್ಟ್ಲಿ. ಅದರಲ್ಲೇನು ಎರಡು ಕನೆಕ್ಟಿವಿಟಿ ಇದೆ. ಒಂದೇ ರೋಡ್ ಒಂದೇ ಇದರಲ್ಲಿ ಬರಬೇಕನ್ನೋದು ಏನು ಇಲ್ಲ ಲೇಔಟ್ಗೆ. ಸೊ ಕೆಲವರು ಅದನ್ನು ನೋಡ್ತಾರೆ ಸರ್. ಇವಾಗ ಒಂದೇ ಲೇಔಟ್ ಅಲ್ಲೇ ಒಂದೇ ರೋಡ್ ಇರುತ್ತೆ, ಅದೇ ರೋಡಲ್ಲಿ ಹೋಗ್ಬೇಕು, ಅದೇ ರೋಡಲ್ಲೇ ಬರಬೇಕು. ರೋಡ್ ಚಿಕ್ಕದಾಗಿರುತ್ತೆ, ಏನೋ ಒಂದು ವ್ಯವಸ್ಥೆ ಇರಲ್ಲ. ಸೊ ಒಂದು ಲೇಔಟ್ ಅಂತ ಬಂದಾಗ ಅಟ್ಲೀಸ್ಟ್ ಒಂದು 2 ಕನೆಕ್ಟಿವಿಟಿ ಆದರೂ ಇರಬೇಕು ಲೇಔಟ್ಗೆ. ಈ ಒಂದು ಕಡೆಯಿಂದ ಬಂದರೂ ಒಂದು ಕಡೆಯಿಂದ ಹೋಗೋ ಥರ ಇರಬೇಕು, ಎಕ್ಸಿಟ್ ಆಗೋ ಥರ ಇರಬೇಕು. ಸೊ ಅದೊಂದು ವ್ಯವಸ್ಥೆ ತುಂಬ ಕಡೆ ನೋಡ್ತಾರೆ ಜನಗಳು. ಸೊ ಲೇಔಟ್ ಬಗ್ಗೆ ಮಾತಾಡೋದು ಸರ್, ಏನೇನು ಡೈಮೆನ್ಷನ್ ಬರುತ್ತೆ ಸರ್ ಇವಾಗ ನೀವು ಮಾಡಿರೋದು? ಇದು ಇದರಲ್ಲೇ 20-30 600 square feet ಸಿಗುತ್ತೆ ಸರ್. 600 square feet ಓಕೆ ಸರ್. ಆಮೇಲೆ 800 square feet ಸಿಗುತ್ತೆ. ಓಕೆ. 1200 ಇದೆ, 1500 ಇದೆ, 1500 ಇದೆ. ಸೊ ಕಾರ್ನರ್ ಸೈಟ್ ಎಲ್ಲ ಅವೈಲೇಬಲ್ ಇದೆ? ಅವೈಲೇಬಲ್ ಇದೆ ಸರ್, ಅವೈಲೇಬಲ್ ಇದೆ. ಸೊ ನಿಮ್ಗೆ ಇಮಿಡಿಯೇಟ್ ಏನಾದರೂ ಬಂದು ಲೇಔಟ್ನ ನೋಡಬೇಕು, ಸೊ ಇನ್ಫಾರ್ಮೇಷನ್ ಬೇಕು, ಏನೋ ಬುಕ್ಲೆಟ್ ತೊಗೋಬೇಕು ಅಂದ್ರೂ ಸೊ ಬುಕ್ಕಿಂಗ್ ಅಡ್ವಾನ್ಸ್ ಏನಿದೆ ಸರ್? ಬುಕ್ಕಿಂಗ್ ಅಡ್ವಾನ್ಸ್ ನಿಮಗೆ ಆಸ್ ಯೂಶುವಲ್ ಹಳೆ ಲೇಔಟ್ ಥರ ಎಲ್ಲ 5000 ಸರ್ ಕೊಟ್ಟು ಮಾಡೋದು. 5000 ಅಲ್ವಾ? 5000 ಕೊಟ್ಟು ಅವ್ರು ಇಷ್ಟು ಬುಕ್ಲೆಟ್ ತೊಗೊಂಡೋಗ್ಬೋದು ಸರ್. ಸರ್ ಲೀಗಲ್ ಆದ್ಮೇಲೆ ಬಂದು ಚೆಕ್ ಆದ್ಮೇಲೆ ಬಂದು ಇಲ್ಲಿ ನಮ್ಮ ಫಸ್ಟ್ ಅದನ್ನ ಹೇಳ್ಬಿಡಿ ಸರ್, ಎಷ್ಟು ದಿನ ಲೀಗಲ್ ಕೊಡ್ತೀರಾ? ಟೈಮ್ ಹೇಳ್ಬಿಡಿ ಸರ್. ಎಕ್ಸಾಕ್ಟ್ಲಿ 7 working days ಕೊಡ್ತೀವಿ ಸರ್. 7 days 10 days ಕೊಡಿ ಸರ್. 10 days ಆಗಲ್ಲ, ಯಾಕೆಂದ್ರೆ ಅದೆಲ್ಲ ಹೆಂಗೆ ಗೊತ್ತಾ ಸರ್, 7 working days ಅಲ್ಲ ಸರ್, 7 working days. ಸ್ಯಾಟರ್ಡೆ ಸಂಡೇ ಬಿಟ್ಬಿಡಿ ನೀವು. ಸರಿ. ಅಂದ್ರೆ ಯೂಶುವಲಿ ಅವ್ರು ಸ್ಯಾಟರ್ಡೆ ಸಂಡೇ ಕೊಟ್ಬಿಟ್ರೆ 10 days ಆಗುತ್ತೆ. 10 days ಆಗುತ್ತೆ. ಆಮೇಲೆ ಲೀಗಲ್ ಒಪಿನಿಯನ್ ನಾವೇ ಮಾಡಿಸಿದೀವಿ. ಅವ್ರು ಜಸ್ಟ್ ತೊಗೊಂಡೋಗಿ ಲೀಗಲ್ ಒಪಿನಿಯನ್ ಲಾಯರ್ ಕೊಟ್ರೆ ಇಮಿಡಿಯೇಟ್ 3 days ಗೊತ್ತಾಗ್ಬಿಡುತ್ತೆ ಸರ್. ಹೌದಾ? ಹೌದು. ಸೊ ಇನ್ನ ಏನಾದ್ರು ಡಾಕ್ಯುಮೆಂಟ್ಸ್ ಬೇಕು, ವಾಟ್ಸ್ಆಪ್ ಮಾಡಬೇಕು? ಫರ್ದರ್ ಡಾಕ್ಯುಮೆಂಟ್ಸ್ ಏನು ಬೇಕು ಅಂದ್ರೆ ಅವ್ರು ನಮ್ಗೆ ಆ ಲಿಸ್ಟ್ ಕಳಿಸಿದ್ರೆ ಅಪ್ಲೈ ಮಾಡಿ ನಾವು ಕೊಡ್ತೀವಿ ಅವ್ರಿಗೆ. ಕೊಡ್ತೀರಾ? ಖಂಡಿತ ಸರ್. ಸೊ ನೋಡ್ಬೋದು ವೀಕ್ಷಕರೇ, ಸೊ ಸರ್ ಹೇಳ್ದಂಗೆ ಸೊ 7 days ಅಂತ ಹತ್ತತ್ರ 10 days ಅಂತಲೇ ಅಂದ್ಕೊಳ್ಳಿ ನೀವು ಬರ್ತೀರಾ. ಸೊ ಲೀಗಲ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಜಸ್ಟ್ 5000 ಇದೆ ಅಲ್ವಾ? ಲಾಸ್ಟ್ ಟೈಮ್ ಮಾಡಿದಾಗಲೂ ನಾವು ಅದೇ ಪ್ರೈಸೇ ಇದ್ದಿದ್ದು. ಸೊ ಬುಕ್ಕಿಂಗ್ ಅಡ್ವಾನ್ಸು ಜಸ್ಟ್ 5000 ಅವಾಗಲೂ ಹೇಳಿದ್ದು. 5000 ಸರ್ ಅಷ್ಟೇ. ಸೊ ಮತ್ತೆ ಜಾಸ್ತಿ ನೋಡಿ ಆಗಲೇ ಒಂದು ಮಾಡಿ ಅದು 1 ವರ್ಷದ ಮೇಲೆ ಆಗೋಯ್ತು ಅನ್ಸುತ್ತಲ್ಲ ಸರ್? ಅದು ಅಲ್ಲ, ನಾವು ಕಿತ್ನಳ್ಳಿ ಕ್ಲೋಸ್ ಆಗಿ ಆಯ್ತು 1 ವರ್ಷ ಆಯ್ತು. ಅದು 1 ವರ್ಷನೇ ಆಗೋಯ್ತು. ಅದು ಇದು ಮೈಸೂರು ರೋಡ್ 6 months ಆಯ್ತು. ಅದು ರೋಡಲ್ಲಿ ಸೋಲ್ಡ್ ಔಟ್ ಸರ್. ಸೋಲ್ಡ್ ಔಟ್ ಆಗಿದೆ. ಸೊ ಲಾಸ್ಟ್ ಟೈಮು ರೀಸೆಂಟಾಗಿ ಮಾಡಿದಂದ್ರೆ ಇವ್ರದ್ದು BMRD ಅಪ್ರೂವಲ್ ದೊಡ್ಡಲದ ಮರ ಸೈಡು ಬಂದಿದ್ದು. ಹೌದೌದು. ಸೊ ಅದು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಸೊ ಯಾಕೆ ಅಂದರೆ ಡೆವಲಪ್ಮೆಂಟ್ ಆ ಥರ ಮಾಡಿರ್ತಾರೆ ವೀಕ್ಷಕರೇ. ಸೊ ಯಾರಿದ್ರು ಅಷ್ಟೇ, ಯಾರು ಒಂದ್ಸಲಿ ಬಂದು ಲೇಔಟ್ನ ನೋಡ್ಬೇಕಂದ್ರೆ ಒಂದೇ ಅಟ್ ಎ ಟೈಮ್ಗೆ ಲೈಕ್ ಆಗಿಬಿಡುತ್ತೆ. ಸೊ ಮತ್ತೆ ನೀವು ಕರ್ಕೊಂಬರೋದು ನೋಡೋದು ಅಂತಾರೆ ಇಲ್ಲ. ಒಂದ್ಸಲಿ ಬನ್ನಿ, ಫ್ಯಾಮಿಲಿ ಸಮೇತ ಒಂದ್ಸಲಿ ಬನ್ನಿ. ಸೊ ನಿಮ್ಮ ಸ್ನೇಹಿತರ ಲೇಔಟ್ನ ನೆಲಮಂಗಲ ಸೈಡ್ ಏನಾದರೂ ನೋಡ್ತಾ ಇದ್ದಾರೆ, ಸೊ ಈ ಲೇಔಟ್ನ ಒಂದ್ಸಲಿ ನೋಡಿ, ಬೇಕಾದ್ರೆ ಬಂದು ವಿಸಿಟ್ ಮಾಡಿ. ಬಂದಿದ ತಕ್ಷಣ ತೊಗೋಬೇಕು, ಅಡ್ವಾನ್ಸ್ ಕೊಡ್ಬೇಕು ಅನ್ನೋದಿಲ್ಲ. ನಿಮ್ಗೆ ಇಷ್ಟ ಆದರೆ ಟೋಕನ್ ಅಡ್ವಾನ್ಸ್ ತೊಗೊಳ್ಳಿ. ಸರ್ ಆಫೀಸಲ್ಲಿ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ ಸರ್? ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಇಬ್ಬರು ಇರ್ತಾರೆ ಸರ್. ಪ್ರಸಾದ್ ಮತ್ತೆ ನವೀನ್ ಅಂತ ಇಬ್ಬರು ಹುಡುಗರು ಇರ್ತಾರೆ. ಸರಿ. ಇಲ್ಲಿ ನಾನು ಇರ್ತೀನಿ, ನೀವು ಇರ್ತೀವಿ, ನಾನು ಇರ್ತೀನಿ. ನಾವು 3 ಜನ ಇಲ್ಲೇ ಸೈಟಲ್ಲೇ ಇರ್ತೀವಿ ಸರ್. ಸರಿ. ಬಂದು ಕಾಲ್ ಮಾಡಿದ್ರೆ ನಾವೇ ಕರ್ಕೊಂಬಂದು ಜಾಗ ತೋರಿಸಿ ಸೈಟ್ ಯಾವುದು ಬೇಕು ಅಂತೆಲ್ಲ ಮೆಜರ್ಮೆಂಟ್ ವೈಸು ಪ್ರತಿಯೊಂದು ನಾವೇ ತೋರಿಸ್ತೀವಿ ಸರ್ ಅವ್ರಿಗೆ. ಓಕೆ. ಸ್ಯಾಟರ್ಡೆ ಸಂಡೇ ಫ್ರೀ ಮಾಡ್ಕೊಂಡು ಬರ್ತಾರೆ ಅಂದ್ಕೊಳ್ಳಿ. ಹಾಂ ಸರ್. ಇರ್ತಾರ ಇಲ್ಲಿ? ಖಂಡಿತ ಇರ್ತೀವಿ ಸರ್. ಇರ್ತೀರಾ ಅಲ್ವಾ? ಖಂಡಿತ ಇರ್ತೀವಿ. ಸೊ ಫಸ್ಟು ಸರ್ ನಿಮ್ಮದು ಸಪ್ತಗಿರಿ ಡೆವಲಪರ್ಸ್ ಆಗಿ ಪ್ರಮೋಟರ್ಸ್ ಅವರು. ಸೊ ಲಾಸ್ಟ್ ಟೈಮು ಮಾಡಿದಾಗ ಹೇಳ್ಕೊಡಿ, ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಜಾಸ್ತಿ ಆಗಿದ್ದಾರೆ. ಸೊ ಅವ್ರಿಗೆ ಗೊತ್ತಿರಲ್ಲ ಎಲ್ಲಿದೆ ಆಫೀಸ್ ಲೊಕೇಶನ್ ಆಗಿರಲಿ, ಸೊ ಏನೇನು ಮಾಡಿದ್ದೀರಾ. ಸೊ ಯಾವಾಗಿಂದ ನಿಮ್ಮದು ಸಪ್ತಗಿರಿ ಡೆವಲಪರ್ಸ್ ಆಗಿ ಪ್ರಮೋಟರ್ಸ್ ಅವರು ಎಷ್ಟು ವರ್ಷದಿಂದ ಇದೆ? ಸ್ವಲ್ಪ ಒಂಚೂರು ಇಂಟ್ರೋ ಕೊಟ್ಬಿಡಿ ಡೀಟೇಲ್ಸ್. ಸರ್ ಆ್ಯಕ್ಚುಲಿ 2016 ನಾವು ಸ್ಟಾರ್ಟ್ ಮಾಡಿದ್ದು ಸರ್. ಸರಿ. ಸಪ್ತಗಿರಿ ಪ್ರಮೋಷನ್ ಡೆವಲಪರ್ಸ್ ಅಂತ ನಾವು ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ 2016. ಸರಿ. ಅವತ್ತಿಂದ ಇವತ್ತಿಗೆ ಒಂದು 8 ವರ್ಷ ಆಗಿದೆ ಸರ್. ಆ 8 ಇಯರ್ಸಲ್ಲಿ ನಾವು ಒಂದು 14 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀವಿ. ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಆಗಿದೆ? ಸೋಲ್ಡ್ ಔಟ್ ಆಗಿದೆ, 14 ಸೋಲ್ಡ್ ಔಟ್ ಆಗಿದೆ ಸರ್. ಸರಿ. ಇನ್ನು ಅಪ್ಕಮಿಂಗ್ 3 ಪ್ರಾಜೆಕ್ಟ್ಸ್ ಇದೆ ಈಗ. ಇದು ಸೇರಿಸಿನ ಇದು ಬಿಟ್ಟಿನ? ಇದು ಬಿಟ್ಟು 3 ಬಂದು ನಿಮ್ಗೆ ನೆಲಮಂಗಲ ಟೌನಲ್ಲಿ ಅಟ್ಯಾಚ್ ಇದೆ. ಅದು ಏನೇನು ಅಪ್ರೂವಲ್? ಅದೆಲ್ಲ BMRD ಅಪ್ರೂವ್ಡ್. BMRD ಅಪ್ರೂವ್ಡ್ ಅಂದರೆ ಅದೆಲ್ಲ ಕಾಸ್ಟ್ ವೈಸ್ ಹೋದಾಗ ಸರ್ 3500 ಇದೆ. ಓಕೆ ಓಕೆ. ಸೊ ಡೆವಲಪ್ಮೆಂಟ್ ಹಂಗೆ ಇರುತ್ತೆ ನಿಮ್ಮದು? ಡೆವಲಪ್ಮೆಂಟ್ ಹಂಗೆ ನಮ್ಮ ನಿಯರ್ ಬೈ ಇದೆ, ಅಟ್ಯಾಚ್ ಇದೆ ನೆಲಮಂಗಲ ಟೌನ್ಗೆ. ಅಚ್ಚಾ. ಆ ಥರ ಸರ್. ಓಕೆ. ಸರ್ ಆಫೀಸ್ ಲೊಕೇಶನ್ ಬರುತ್ತೆ ಅದು ನಿಮ್ಗೆ? ನಮ್ಮ ಆಫೀಸ್ ಬರೋದು ನಿಮಗೆ ನೆಲಮಂಗಲದಲ್ಲೇ ಸೊಂಡೆಕೊಪ್ಪ ಕ್ರಾಸ್ ಅಂತಿದೆ ಸರ್. ಆ ಕ್ರಾಸ್ ಆಪೋಸಿಟ್ ನಿಮಗೆ ಹಾಸ್ಪಿಟಲ್ ಇದೆ. ಆಶಾ ಹಾಸ್ಪಿಟಲ್ ಆಪೋಸಿಟೇ ನಮ್ಮ ಆಫೀಸ್ ಸರ್. ಸೊ ಆಫೀಸ್ ಲೊಕೇಶನ್ ಕೊಟ್ಟಿರ್ತೀವಿ ಸರ್, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫೀಸ್ ಲೊಕೇಶನ್ ಇರ್ತೀನಿ. ಸೊ ಅಲ್ಲಿ ಒಂದ್ಸಲಿ ಹೋಗ್ಬಿಟ್ಟು ಎಂಕ್ವೈರಿ ಮಾಡಬೇಕಂದ್ರೆ ಈ ಲೇಔಟ್ದು ಏನಾದರೂ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೋಬೇಕಂದ್ರೂ ಆಫೀಸ್ಗೆ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೋಬೋದು. ಇಲ್ಲ ನೀವು ಡೈರೆಕ್ಟ್ ಸೈಟ್ ಹತ್ರನೇ ಬಂದು ಇಲ್ಲೇ ಬುಕ್ಲೆಟ್ ತೊಗೊಂಡು ಇಲ್ಲೇ ತೊಗೊಂಡು ಹೋಗ್ತೀರಾ ಅಂದರೆ 5000 ಟೋಕನ್ ಅಡ್ವಾನ್ಸ್ ಇರುತ್ತೆ. ಕೊಟ್ಟು ನೀವೊಂದು ಸೆಟಪ್ ಡಾಕ್ಯುಮೆಂಟ್ಸ್ನ ತೊಗೊಂಡು
ವೆರಿಫಿಕೇಶನ್ ಮಾಡ್ಕೋಬೋದು ಸರ್. ಲೇಔಟ್ ಮಾತ್ರ ತುಂಬಾ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು ಲೇಔಟು. ಖಂಡಿತ ವೀಕ್ಷಕರು ಏನಾದರೂ ಬಂತು ಅಂತ ಹೇಳಿದ್ರೆ ಸೊ ಲೇಔಟ್ ಮಾತ್ರ ತುಂಬ ಇಷ್ಟಪಡೋದಂತೂ ಮತ್ತು ಗ್ಯಾರಂಟಿ ಅಂತ ಹೇಳ್ಬೋದು. ಯಾಕಂದರೆ ಕನೆಕ್ಟಿವಿಟಿ ಅದೇ ಥರ ಇದೆ ಸರ್. ಇನ್ನು ಫಸ್ಟು ನಮಗೆ ಸ್ಕೂಲು, ಕಾಲೇಜು, ಸೊ ಗ್ರೋಸರೀಸ್ ಐಟಮು, ಸೂಪರ್ ಮಾರ್ಕೆಟು ನಿಮ್ಗೇನು ದೂರ ಇಲ್ಲ ನೋಡಿ. ನಿಮ್ಗೆ ಹೇಳಿದ ನೆಲಮಂಗಲ ಟೌನ್ಗೆ ಜಸ್ಟ್ 1.5 ಕಿಲೋಮೀಟರ್ಸ್ ಅನ್ಕೊಳ್ಳಿ ಸರ್. ಹೌದಾ, ಟ್ರಾವೆಲ್ ಮಾಡ್ಬೋದು. ಆಮೇಲೆ ಸ್ಕೂಲ್ ಬಸ್ ತುಂಬ ದೂರ ಆ ಥರ ಸ್ಕೂಲ್ ಬಸ್ ಅಲ್ಲಿಗೆ ಆ ಲೇಔಟ್ ಎಂಟ್ರೆನ್ಸ್ಗೆ ಬರುತ್ತೆ ಸರ್. ನಮ್ಮ ಲೇಔಟ್ ಏನು ಮಾಡಿದ್ದೀವಿ ಸಾರ್ ರೆಸಿಡೆನ್ಸಿ ಅಂತ ಅಲ್ಲೇ ಅಟ್ಯಾಚ್ ಬರುತ್ತೆ. ಅದ್ರ ಆಪೋಸಿಟ್ ನಿಮಗೆ ಕದಂಬ PU ಕಾಲೇಜ್ ಇದೆ ಸರ್. ಸರಿ. ಆಮೇಲೆ ಕಾಲೇಜ್ ಹೋದ್ರೆ ಜಾಸ್ಕೋ PU ಕಾಲೇಜ್ ಇದೆ, ಹರ್ಷ ಹಾಸ್ಪಿಟಲ್ ಇದೆ. ಆಮೇಲೆ ನಿಮಗೆ ಇದು BGS ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. BGS ಇಂಟರ್ನ್ಯಾಷನಲ್ ಸ್ಕೂಲ್ ಈ ಕಡೆಯಿಂದ ಹೋದ್ರೆ ಸರ್ ನಿಮ್ಗೆ ಒಂದು 3 ಕಿಲೋಮೀಟರ್ ಸಿಗುತ್ತೆ. ಓಕೆ ಓಕೆ. ಹಾಂ ಹಾಂ ಹಾಂ. ಆಮೇಲೆ ನಿಮಗೆ ಉಸ್ಕೂರು ಪಂಚಾಯತಿ ಇದೆ. ಉಸ್ಕೂರು ಪಂಚಾಯತಿ. ಆಮೇಲೆ APMC ಯಾರ್ಡ್ ಇದೆ ಸರ್. 3 ಕಿಲೋಮೀಟರ್ಸ್ ಇದೆ. ಎಲ್ಲ 3 ಕಿಲೋಮೀಟರ್ಸ್ ಇದೆ ಸರ್. 3 ಕಿಲೋಮೀಟರ್ APMC ಯಾರ್ಡ್ ಇದೆ. ಉಸ್ಕೂರು ಪಂಚಾಯತಿ 2 ಕಿಲೋಮೀಟರ್ ಬರುತ್ತೆ ನಿಮಗೆ. ಆಮೇಲೆ ನೀವು ನೆಲಮಂಗಲ ಟೌನ್ಗೆ 1.5 ಕಿಲೋಮೀಟರ್ ಹೋಗಬೇಕು. ದೊಡ್ಡಬಳ್ಳಾಪುರ ರೋಡ್ಗೆ ಈ ಕಡೆ ಹೋಗ್ತೀನಿ ಅಂದ್ರೆ ನಿಮ್ಗೊಂದು ದೊಡ್ಡಬಳ್ಳಾಪುರ ರೋಡ್ಗೆ ಈ ಕಡೆ ಒಂದು 1.5 ಕಿಲೋಮೀಟರ್ಸ್ ಬರುತ್ತೆ. ದೊಡ್ಡಬಳ್ಳಾಪುರ ರೋಡ್ಗೆ ಈ ಕಡೆಯಿಂದ ನಾನು ಬಸ್ ಸ್ಟಾಪ್ ಹೋಗ್ತೀನಿ ಅಂದ್ರೆ 2.5 ಕಿಲೋಮೀಟರ್ಸ್ ಆಗುತ್ತೆ. ಓಕೆ. ಸರ್ ಇನ್ನೊಂದು ತುಂಬ ಜನ ನೋಡ್ತಾರೆ ಎಲ್ಲ ಆಲ್ಮೋಸ್ಟ್ ಯಾಕೆ ನೆಲಮಂಗಲ ಸೈಡೇ ಪ್ರಾಜೆಕ್ಟ್ನ ಮಾಡ್ತಾವ್ರೆ ಅಂತ. ಆಗ್ತಿದೆ ಸರ್, ಫಾಸ್ಟ್ ಡೆವಲಪ್ಮೆಂಟ್ ಆಗ್ತಿದೆ. ನಿಮಗೆ ಡಾಬಾಸ್ಪೇಟೆ ತಗೊಳ್ಳಿ, ಆಮೇಲೆ ತುಮಕೂರು ತಗೊಳ್ಳಿ. ತುಮಕೂರು ಬಂದು ಸ್ಮಾರ್ಟ್ ಸಿಟಿ ಸರ್. ಸ್ಮಾರ್ಟ್ ಸಿಟಿ ಹೌದು. ಆಮೇಲೆ ಇದು ನ್ಯಾಷನಲ್ ಹೈವೇ ಇದೆ ಸರ್. ನೆಲಮಂಗಲ ಬರೋದೇ ನಿಮಗೆ ಇವತ್ತು ನೀವು ಬೆಂಗಳೂರು ಸಿಟಿಗೆ ಎಂಟ್ರಿ ಆಗಬೇಕು ಅಂದ್ರೆ ನೀವು ಥ್ರೂ ನೆಲಮಂಗಲನೇ ಎಂಟ್ರಿ ಆಗಬೇಕು, ಬೇರೆ ರೂಟೇ ಇಲ್ವಲ್ಲ. ಓಕೆ. ನೀವು ಪೂನಾ ಕಡೆಯಿಂದ ಬಂದ್ರೆ ಹಿಂಗೆ, ಮಂಗಳೂರು ಕಡೆಯಿಂದ ಬಂದ್ರೆ ಹಿಂಗೆ ಎಂಟ್ರಿ ಆಗಬೇಕು. ಈಗ ಹೈದರಾಬಾದ್ ಅಂದ್ರೆ ನೀವು ಹೆಬ್ಬಾಳ್ ಕಡೆಯಿಂದ ಎಂಟ್ರಿ ಆಗ್ತೀರಾ, ಇಲ್ಲಾಂದ್ರೆ KR ಪುರಂ ಕಡೆಯಿಂದ ಎಂಟ್ರಿ ಆಗ್ತೀರಾ. ನಮ್ಮ ಕರ್ನಾಟಕ ತುಂಬಾ ಇರೋದು ಈ ಕಡೆನೇ ಅಲ್ವಾ ಸರ್. ಬೆಳಗಾವಿ ತಗೊಳ್ಳಿ, ಆಮೇಲೆ ಬೆಳಗಾವಿ ತಗೊಳ್ಳಿ, ಪೂನಾ ತಗೊಳ್ಳಿ, ಗುಲ್ಬರ್ಗ ತಗೊಳ್ಳಿ. ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲ ಹಿಂಗೆ ಚಿತ್ರದುರ್ಗ ಹಿಂಗೆ ಹೋಗ್ಬೇಕು, ನೀವು ಶಿವಮೊಗ್ಗನೂ ಹಿಂಗೆ ಹೋಗ್ಬೇಕು. ಎಲ್ಲ ಟೂರ್ಸ್ ಎಲ್ಲ ನೆಲಮಂಗಲ ಮೇಲೆ ಹೋಗ್ಬೇಕಲ್ವಾ. ಡೆವಲಪ್ಮೆಂಟ್ ಈ ಕಡೆ ಆಗ್ತಿದೆ. ಸೊ ನಿಮ್ಗೆ ಇವಾಗ ಬೆಂಗಳೂರಲ್ಲಿ ಬಿಟ್ರೆ ಇನ್ನು ನೆಕ್ಸ್ಟ್ ನಿಮ್ಗೆ ಸಿಗ್ತಾ ಇರುವಂತದ್ದು ಈ ಕಡೆ ಮಾಮೂಲಿ ನೆಲಮಂಗಲ ಮೆಟ್ರೋ ಕೂಡ ಆಗ್ತಾ ಇದೆ. ಅಲ್ಲಿವರೆಗೂ ಮೆಟ್ರೋನೇ ಬಂದ್ಬಿಟ್ಟಿದೆ ಸರ್ ಆಲ್ಮೋಸ್ಟ್. ಇದೆಯಲ್ಲ ಸರ್, ನೈಸ್ ರೋಡ್ವರೆಗೂ ಟಚ್ ಆಗಿದೆ ಸರ್. ನೆಕ್ಸ್ಟ್ ನಿಮಗೆ ಅವ್ರು ಬಂದು ನೆಲಮಂಗಲವರೆಗೂ ಆಲ್ರೆಡಿ ಅಪ್ರೂವಲ್ ಆಗಿದೆ. ಇವಾಗ ಸರ್ ನೆಲಮಂಗಲದಲ್ಲಿ ತುಂಬಾ ಪ್ರಾಜೆಕ್ಟ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಬೇರೆ ಬೇರೆ ಡೆವಲಪರ್ಸ್ ಅವರು. ಸೊ ನಿಮ್ಮಲ್ಲಿ ಯಾಕೆ ತಗೋಬೇಕು ಅಂತ ಒಂದು ಇದಿರುತ್ತೆ ಅವ್ರಿಗೆ ಸರ್. ನಮ್ಮಲ್ಲಿ ಯಾಕೆ ತಗೋಬೇಕು ಅಂತ ಅಂದ್ರೆ ಮೇನ್ ಪೇಪರ್ ವರ್ಕ್ ಸರ್. ಮೇನ್ ಪೇಪರ್ ಅಲ್ಲ, ಪೇಪರ್ ಜಾಗ ನೋಡ್ಬೋದು, ಕಸ್ಟಮರ್ ಜಾಗ ನೋಡ್ಬೋದು. ಆಮೇಲೆ ನಮ್ಮ ಮದರ್ ಡೀಡಿಂದ ಕೊಡ್ತೀವಿ ಡಾಕ್ಯುಮೆಂಟ್ಸ್. ಸರಿ. ಅಂದ್ರೆ 1926, 36, 100 ವರ್ಷದ ಪೇಪರ್ಸ್ ಕೊಡ್ತೀವಿ ಕಸ್ಟಮರ್ಗೆ, ನೋಡ್ಕೊಬೋದು. ಈಗ ನಾನು ಬೇರೆ ಬಿಲ್ಡರ್ಸ್ ಬಗ್ಗೆ ಕಂಪ್ಲೇಂಟ್ ಮಾಡಲ್ಲ. ಅವ್ರೇನೋ 1986 ಇಂದ ಕೊಡ್ತಾರೆ, ಅಷ್ಟೊಳ್ಳೆದು ಯಾಕ್ರಿ 30 ವರ್ಷನೇ ರೀ ಅಂತಾರೆ. ನಾವು ಹಂಗಲ್ಲ, 100 ವರ್ಷದ ಡಾಕ್ಯುಮೆಂಟ್ ಕೇಳಿದ್ರು ಕೊಡ್ತೀವಿ ನಾವು. ಅದ್ರಲ್ಲಿ ನಮ್ಗೊಂದು ಏನೋ ಒಂದು ಡಾಕ್ಯುಮೆಂಟ್ಸ್ ಬೇಕಂದ್ರೂ ಇಮಿಡಿಯೇಟ್ ಸಿಗುತ್ತೆ ಅವರಿಗೆ ಸರ್. ಮತ್ತೆ ಇನ್ನೊಂದು ಈ ಒಂದು ಜಾಗ ನೋಡ್ತಾ ಇದ್ವಿ, ಜನರಲ್ ಪ್ರಾಪರ್ಟಿನ ಇದು. ಈಗ ಕಸ್ಟಮರ್ ಇನ್ವೆಸ್ಟ್ಮೆಂಟ್ ಮಾಡೋದು 12 lakhs ಇನ್ವೆಸ್ಟ್ ಮಾಡ್ತಾರೆ ಸರ್. ನಾವು ಲ್ಯಾಂಡ್ ತಗೊಂಡು ನಾವು ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ನಾವು ಕ್ರೋಸ್ ಟುಗೆದರ್ ಅಮೌಂಟ್ ಹಾಕಿರ್ತೀವಲ್ಲ ಸರ್. ನಾವು ಅದೆಲ್ಲ ಚೆಕ್ ಮಾಡಿ ನಾವು ಹಾಕೋದು. ನಾವು ಬೇರೆ ಕಡೆ ನಾವು ಬರ್ಡನ್ ನಾವು ತಗೊಂಬಂದೆ ನಾವು ಲೇಔಟ್ ಮಾಡ್ಬೇಕಲ್ಲ ಸರ್. ನಮ್ಮ ಹತ್ರ ದುಡ್ಡು ಇರಲ್ಲ, ನಾವು ಬೇರೆ ಕಡೆ ಫೈನಾನ್ಸ್ ತಗೊಂಬಂದೆ ಮಾಡಿರ್ತೀವಿ. ಅಂದ್ರೆ ನಾವು ಅಷ್ಟು ಲೀಗಲ್ ನೋಡಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ. ನೀವು ಕೋಟಿಗಟ್ಟಲೆ ಆಗ್ತೀರಾ ಅಂತ ಹೇಳಿದ್ರೆ ನೀವು ಎಷ್ಟು ತರ ಯೋಚನೆ ಮಾಡಿ ಲೀಗಲ್ ನಾವು ಒಬ್ಬರ ಹತ್ರ ಅಲ್ಲ 3 ಹತ್ರ ತಗೊಂಡೆ ನಾವು ಹಾಕೋದು. ಖಂಡಿತ. ಸೊ ಯಾಕೆ ಅಂತ ನಾನು ಕೇಳಿದೆ ಅಂತ ಹೇಳಿದ್ರೆ ಸುಮಾರು ಜನ ಡೌಟ್ ಇರುತ್ತೆ. ಸೊ ಇಲ್ಲಿ ಬಂದು ನಿಮ್ಮ ಹತ್ರ ಮತ್ತೆ ಕ್ವಶನ್ ಕೇಳೋ ಥರ ಇರಬಾರ್ದು. ನಮ್ಮ ವಿಡಿಯೋದಲ್ಲೇ ಕಂಪ್ಲೀಟ್ ಮಾಹಿತಿ ತಿಳ್ಕೊಬೇಕು ಅವ್ರು. ಖಂಡಿತ ಇರ್ಬೋದು ಸರ್. ಕಸ್ಟಮರ್ ಅಂತ ನಮ್ಮಲ್ಲಿ ಯಾವುದೇ ಥರ ಇದಿಲ್ಲ ಸರ್. ಲೀಗಲ್ ಅದಕ್ಕೆ 5,000 ತೊಗೊಂತಾರದು ಆರಾಮ್ ಕೊಡ್ಬೋದು ವೀಕ್ಷಕರೇ. ಸೊ ಜಸ್ಟ್ ಒಂದು 5,000 ರೂಪಾಯಿ ಟೋಕನ್ ಅಡ್ವಾನ್ಸ್ ಕೊಟ್ಟರೆ ನಿಮಗೆ ಬುಕ್ಲೆಟ್ ಸಿಗುತ್ತೆ, ತೊಗೊಳ್ಳಿ, ವೆರಿಫಿಕೇಷನ್ ಮಾಡ್ಕೊಳ್ಳಿ. ಲೇಔಟ್ ಬಗ್ಗೆ ಇನ್ನೇನಾದ್ರು ಸ್ವಲ್ಪ ನಿಮಗೆ ಡೀಟೇಲ್ಸ್ ಬೇಕು ಅಂದ್ರೂ ಸೊ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಬರ್ತಾ ಇದೆ. ಸೊ ಇವ್ರದ್ದೇ ಒಂದು. ಸೊ ಕಾಲ್ ಮಾಡ್ಕೊಂಡು ನೀವು ವೆರಿಫಿಕೇಷನ್ನ ಮಾಡ್ಕೋಬೋದು. ಇಲ್ಲ ನೀವು ಆಫೀಸ್ಗೆ ಹೋಗ್ಬೇಕಂದ್ರೆ ಆಫೀಸ್ ಕೂಡ ಹೋಗ್ಬೋದು ಸರ್. ಇವಾಗ ಈ ಒಂದು ಲೇಔಟ್ ನೋಡ್ತಾ ಇದ್ವಿ, ಇದೇನು ಸರ್ ಮೇನ್ ರೋಡ್ ಇದು ಲೇಔಟ್ದು? ಇದು ಆಕ್ಚುಲಿ ಡಬಲ್ ರೋಡ್ ಸರ್. ಇದು ಡಬಲ್ ರೋಡ್ ಇದು ಲೇಔಟಲ್ಲಿ ಡಬಲ್ ರೋಡ್ ಮಾಡಿದ್ದೀವಿ. ಸರಿ. ಆಮೇಲೆ ನೋಡಿ ಅವ್ನು ಬೈಕ್ ಹೋಗ್ತಿದಲ್ವಾ, ಹೌದು, ನಿಮ್ಗೆ ಹಿಂಗೆ ಹೋದ್ರೆ ನೆಲಮಂಗಲ ಅಂತ ಹೇಳಿದ್ನಲ್ಲ ಸರ್. ಸರಿ. ಅದೊಂದು ರೋಡ್ ನಿಮ್ ಸ್ಮಾಲ್ ರೋಡ್. ಸರಿ 20 feet ರೋಡ್ ಇದೆ. ಓಕೆ. ಟುವರ್ಡ್ಸ್ ನೆಲಮಂಗಲ ಹೋಗ್ತಾರಲ್ಲ ಜನ ಎಲ್ಲ ಒಂದೇ ರೋಡ್ ಹಿಂಗೆ ಪಾಸ್. ಸರಿ. ಮತ್ತೆ ಇದು ಸಬ್ ರೋಡ್ ಅಲ್ಲ ಸರ್, ಎಷ್ಟು ಬರ್ತಾ ಇದೆ, ಎಷ್ಟು ಫೀಟ್ ಬರ್ತದೆ? 30 feet ಎಲ್ಲ ಆಲ್ಮೋಸ್ಟ್ 30 feet ಎಲ್ಲ 30 ಅಡಿನೇ. ಆಮೇಲೆ ನಾನು ನಿಮಗೆ ಇದ್ರದ್ದು ಡ್ರೋನ್ ಶೂಟ್ ಕೊಡ್ತೀನಿ ನಿಮಗೆ, ನೋಡ್ಬೋದು. ನಿಮಗೆ ಈ ಕಡೆ ನೋಡಿದ್ರೆ ಸರ್ ಈ ಕಡೆನೇ ಬರೋದು. ನಿಮಗೆ ಡ್ರೋನ್ ಶೂಟ್ ಅಲ್ಲಿ ತೋರಿಸ್ತೀವಿ, ಅದನ್ನ ನಿಮ್ಗೆ ಲಿಂಕ್ ಕಳಿಸ್ತೀನಿ, ನೋಡ್ಕೊಳ್ಳಿ. ಅದು ಕಾಪಿ ಪೇಸ್ಟ್ ಮಾಡಿ ಹಾಕೊಳ್ಳಿ, ನಿಮ್ಗೆ ಜಸ್ಟ್ ಕಾಣಿಸುತ್ತೆ. ಹೌದಾ? ಸೊ ಮೇನ್ ಹೈವೇ ಇದು ರೋಡ್ ಎಲ್ಲ ಕನೆಕ್ಟಿವಿಟಿ ಎಲ್ಲ ಕಾಣುತ್ತೆ. ಸೊ ವೀಕ್ಷಕರೇ ಅದು ಕೂಡ ಹಾಕ್ತೀನಿ. ಆಫೀಸ್ ಕೂಡ ನೋಡ್ತಿರ್ಬೋದು ವೀಕ್ಷಕರೇ. ಸೊ ಪಕ್ಕದಲ್ಲೇ ಒಂದು ಆಫೀಸ್ ಕೂಡ ಇದೆ, ಲೇಔಟ್ ಆಫೀಸು. ನೀವು ಇಲ್ಲೇ ತೊಗೊಂಡು ಬೇಕಾದ್ರೆ ವೆರಿಫಿಕೇಷನ್ ಕೂತ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಇಲ್ಲಿಂದ ನೀವು ನೋಡ್ತಿರ್ಬೋದು ಲೇಔಟ್ ಯಾವ ಥರ ಕಾಣುತ್ತೆ ಅಂತ. ಸೊ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಕೂಡ ಕಾಣಿಸ್ತಾ ಇದೆ ಸರ್. ಏನದು ಅಪಾರ್ಟ್ಮೆಂಟ್? ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಪಾರ್ಟ್ಮೆಂಟ್ ಮಾಡ್ತಿದ್ದಾರೆ ಸರ್.
ಸೊ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ, ರೆಡಿ ಆಗ್ತಾ ಇದೆ. ನಿಮಗೆ ಅದು ಅಪಾರ್ಟ್ಮೆಂಟ್ ಇದೆಯಲ್ವಾ, ಸರಿ, ಅದ್ರ ಪಕ್ಕದಲ್ಲಿ ನಿಮಗೆ APMC ಯಾರ್ಡ್. ಆ ಅಪಾರ್ಟ್ಮೆಂಟ್ಗೂ APMC ಯಾರ್ಡ್ಗೂ ಜಸ್ಟ್ 1 ಕಿಲೋಮೀಟರ್. ಹೌದಾ? ಅಪಾರ್ಟ್ಮೆಂಟ್ಗೂ ನಮ್ಮ ಸೈಟ್ಗೂ ಜಸ್ಟ್ 1 ಕಿಲೋಮೀಟರ್ ಅಷ್ಟೇ. ಟೋಟಲ್ 2 ಕಿಲೋಮೀಟರ್ಸ್ ಅಂತ ಹೇಳಿದ್ನಲ್ಲ ಸರ್, ಅಂತ ಹೇಳಿದ್ನಲ್ವಾ, ಅಟ್ಯಾಚ್ ಅದು. ಸೊ ಇವಾಗ APMC ಯಾರ್ಡ್ ಅದು ಶಿಫ್ಟ್ ಆಗಿದೆ ಇನ್ನ ಇಲ್ವಾ ಸರ್? ಅದು APMC ಶಿಫ್ಟ್ ಆಗಿದೆ, ಶಿಫ್ಟ್ ಆಗಿದೆ ಇದೆ. ಸೊ ಎಲ್ಲ ಹತ್ರದಲ್ಲೇ ಇದೆ ಸರ್, ಇದು ತುಂಬಾ ಚೆನ್ನಾಗಿದೆ, ನಿಯರ್ ಬೈ ಇದೆ. ಸೊ ತುಂಬಾನೇ ಕನೆಕ್ಟಿವಿಟಿ ಇದೆ ವೀಕ್ಷಕರೇ. ಸೊ ನೆಲಮಂಗಲ ನಿಮಗೆ ಗೊತ್ತಿರೋ ಹಾಗೆ ಸೊ ನೆಕ್ಸ್ಟ್ ತುಂಬ ಡೆವಲಪ್ಮೆಂಟ್ ರೂಮಿಂಗ್ ಆಗ್ತಿರೋವಂಥದ್ದು ಸೊ ನೆಲಮಂಗಲ ಅಂತಲೇ ಹೇಳ್ಬೋದು. ಸೊ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲಿ ಇಲ್ಲ ನೀವು ಮನೆ ಕಟ್ಕೊಂಡು ಬರ್ತೀರಾ ಅಂದ್ರೂ ಮನೆ ಕಟ್ಕೊಂಡು ಕೂಡ ಬರ್ಬೋದು ಸರ್. ಆಮೇಲೆ ಏನು ಗೊತ್ತಾ ಸರ್, ನಮ್ಮಲ್ಲೇ ಕಾಸ್ಟ್ ವೈಸ್ ಹೋದಾಗ ನಾವು 2000 ಹೇಳಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ನಾವು 1850 ರೂಪೀಸ್ ಕೊಡ್ತಿದ್ದೀವಿ ಸರ್ ಕಸ್ಟಮರ್ಸ್ಗೆ. ಈಗ ಅವ್ರು ಬಂದು ಅದರಲ್ಲಿ 20-30 ತೊಗೊಂಡ್ರೆ ಸರ್ ನಿಮ್ಗೊಂದು 11 lakhs ರೂಪೀಸ್ ಆಗ್ಬೋದು. 7 lakhs ಅಲ್ಲಿ ಪ್ರಾಪರ್ DC ಕನ್ವರ್ಟೆಡ್ ಪ್ರಾಪರ್ ನಿಮಗೆ ಡೆವಲಪ್ಮೆಂಟ್ ಆಗಿರೋ ಲೆವೆಟೇ ತೊಗೊಬೋದು ಸರ್. ಸುಮ್ಮನೆ 11 lakhs ಕೊಟ್ಟು ಸುಮ್ಮನೆ ರೆವಿನ್ಯೂ ಸೆಟ್ ತೊಗೊಳಕ್ಕಿಂತ ಎಲ್ಲ ಹೋಗಿ ಸಿಟಿ ನೆಲಮಂಗಲ ಟೌನ್ ಅಟ್ಯಾಚ್ ತೊಗೊಬೋದಲ್ಲ ಸರ್. ಖಂಡಿತ ಸರ್, ನಾನು ಹೇಳೋದು ನಿಮಗೆ ಇನ್ವೆಸ್ಟ್ಮೆಂಟ್ ವೈಸ್ ನೋಡಿದ್ರು ಸೇಫ್ ಆಗಿರುತ್ತೆ, ಅವ್ರ ದುಡ್ಡು ಸೇಫ್ ಆಗಿರುತ್ತೆ, ಮನೆ ಇಮಿಡಿಯೇಟ್ ಕಟ್ಕೊಬೋದು, ಏನು ತೊಂದರೆ ಇಲ್ಲ ಅವ್ರಿಗೆ. ಕಟ್ಕೊಂಡು ಬರೋ ತುಂಬ ಜನ ಇವಾಗ ಏನು ಅಂದ್ಕೊಂತಿರ್ತಾರೆ ಸರ್. ಸೊ ಇವಾಗ DC ಕನ್ವರ್ಷನ್ ನೀವು ಹೇಳ್ದಂಗೆ DC ಕನ್ವರ್ಷನಲ್ಲಿ ಒಂದು ಸೈಟ್ನ ತೊಗೊಂಡಿರ್ತಾರೆ. ಹೌದು. ಸೊ ಒಂದು 2 ವರ್ಷ 3 ವರ್ಷ ಬಿಡೋಂಗಿಲ್ಲ, ಬೇಗ ಮನೆ ಕಟ್ಕೊಂಡು ಬಂದ್ಬಿಡ್ಬೇಕು, ಸೊ ನಾಳೆ ಸಹ ಏನಾದರೂ ಒಂದು ಆಗ್ಬೋದು, ಆ ಥರ ಎಲ್ಲ ಇರುತ್ತೆ. ಹೌದು ಸರ್. ಸೊ ನಿಮ್ಮಲ್ಲಿ ಯಾವ ಥರ ಇದೆ ಸರ್? ಆ ಥರ ಏನೂ ತೊಂದರೆ ಇಲ್ಲ, ಯಾಕಂದ್ರೆ ಪಕ್ಕ ಲೀಗಲ್ ಇರುತ್ತೆ. ಆಮೇಲೆ ನಾವೇನು ಮಾಡಿದ್ವಿ, ಖಾತಾನು ಮಾಡಿಸ್ಬಿಟ್ಟಿದ್ದೀವಿ, ಲ್ಯಾಂಡ್ ಖಾತಾ ರೆಡಿ ಇದೆ ನೋಡಿ. ಸೊ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು ಅಲ್ವಾ? ಲ್ಯಾಂಡ್ ಖಾತಾನು ರೆಡಿ ಮಾಡಿದ್ದೀವಿ ಅಲ್ವಾ, ಏನು ತೊಂದರೆ ಇಲ್ಲ ಸರ್. ಸೊ ಕೆಲವರು ಮೈಂಡ್ ಸೆಟ್ಟು ಸರ್ ಅದು. ಸೊ BA ಮಾಡಿ ಈಗ BD ಅಂತ ಬಂದಾಗ ನಿಮಗೆ ಸೊ ಏನು ಫಂಕ್ಷನ್ ಇದು ಕಾಂಪೌಂಡ್ ಹಾಕೋಬೇಕು ಅನ್ನೋದೇನಿಲ್ಲ. ಸೊ 5 ವರ್ಷ ಬಿಡ್ಕೊಂಡು ಹೋದ್ರು ನಾವು ಸೇಫ್ ಆಗಿರುತ್ತೆ ನಮ್ಮ ಸೈಟು ಅಂತ. ಸೊ ಇದೂ ಅಷ್ಟೇ ಅದೇ ಥರ ಸೇಫ್ಟಿಗೆ ಇರುತ್ತೆ. ಸೊ ಯಾವುದು ಸಮಸ್ಯೆ ಬರಲ್ಲ, 100% ಯಾವುದೇ ಥರ ಅದ್ರ ಬಗ್ಗೆ ಡೌಟೇ ಬೇಡ ಸರ್. ಸೊ ನೀವು ಹೇಳ್ದಂಗೆ ಪಕ್ಕದಲ್ಲೂ ಕೂಡ ನಿಮ್ಮದೇ ಲೇಔಟ್ ಅಂತಾನೆ ಹೇಳಿದ್ದೀರಾ, ರೆಸಿಡೆನ್ಸಿ ನಾವೇ ಮಾಡಿರೋದು. ಹೌದು, ತೊಂದರೆ ಇಲ್ಲ ಸರ್, ತೊಂದರೆ ಇಲ್ಲ ಅಲ್ಲ. ಸೊ ವೀಕ್ಷಕರೇ ನೋಡ್ತಿರ್ಬೋದು, ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ಸು ಖಂಡಿತ ತುಂಬಾ ಚೆನ್ನಾಗಿದೆ ಲೇಔಟು. ಓಕೆ, ನೀವು ಯಾರಾದರೂ ಸೊ ಮಧ್ಯಮ ವರ್ಗದವ್ರು ಇರ್ತಾರೆ ಸರ್, ಇವಾಗ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡೋದು, ಸೊ ಆಟೋ ಚಾಲಕರು ಇರ್ತಾರೆ, ಸೊ ಅಂಥವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಆ ಐಡಿಯನ್ಸ್ನೇ ಸರ್. ಪಾಪ ಬೇರೆ ಕಡೆ ಹೋಗಿ ಅವರು ರೆವಿನ್ಯೂ ಸೈಟ್ ತಗೊಳ್ಳೋಕ್ಕಿಂತ ಇದು ಸೇಫರ್ ಸೈಟ್ ಸರ್. ಸೇಫ್ ಅಲ್ವಾ ಸರ್? ಸುಮ್ಮನೆ ರೆವಿನ್ಯೂ ಸೈಟು ನಿಮಗೆ ಗೊತ್ತಿರೋ ಹಾಗೆ ನಾಳೆ ಸೊ ಅಣ್ಣ ತಮ್ಮಂದಿರೋ ಏನೋ ಒಂದು ಅವ್ರದ್ದು ಇರುತ್ತೆ, ಇಶ್ಯೂ ಇರುತ್ತೆ. ಸೊ ಯಾವತ್ತೂ ಅಷ್ಟೇ ಒಂದು ಕನ್ವರ್ಷನ್ ಲ್ಯಾಂಡ್ನ ತೊಗೋಬೇಕು ಅನ್ನೋದು, ಅದಕ್ಕೆ ತುಂಬ ಜನ ಹೇಳ್ತಾರೆ ಸೊ ಕನ್ವರ್ಷನ್ ಲ್ಯಾಂಡ್ DC ಕನ್ವರ್ಷನ್ ಆರಾಮಾಗಿ ತೊಗೋಬೋದು. ಸೊ ನಿಮಗೆ ಗೊತ್ತಿರೋ ಹಾಗೆ ಈ ಖಾತಾ ಕೂಡ ಆಲ್ರೆಡಿ ರೆಡಿ ಇದೆ. ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ನೋಡಿ, ಅಂಥವ್ರು ಯಾರಾದರೂ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡೋರು, ಸೊ ಓಲಾ ಕ್ಯಾಬು ಓಡಿಸೋರು, ಸೊ ದುಡ್ಡು ಇಟ್ಕೊಂಡಿರ್ತಾರೆ, ಎಲ್ಲಿ ಹಾಕಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹುಡುಕ್ತಾ ಇರ್ತಾರೆ ನೆಲಮಂಗಲ ಸೈಡು. ಸೊ ಅಂಥವರು ಈ ಒಂದು ಲೇಔಟಿಗೆ ಬನ್ನಿ. ಅರ್ಕಾ ಎನ್ಕ್ಲೇವ್ ಅಂತ ಸಪ್ತಗಿರಿ ಡೆವಲಪರ್ಸ್ ಹಾಗೂ ಪ್ರಮೋಟ್ಸ್ ಅವರ ಒಂದು ಬೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ನಾನು ಮಾಡ್ತಾ ಇರುವಂಥದ್ದು. ಖಂಡಿತ ಒಂದ್ಸಲಿ ಫ್ಯಾಮಿಲಿ ಸಮೇತ ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಸೊ ನಿಮ್ಮ ಸ್ನೇಹಿತರು ಇದ್ರೂ ಅವ್ರನ್ನ ಕರ್ಕೊಬನ್ನಿ, ಇನ್ನೂ ಬೆಸ್ಟ್ ಡಿಸ್ಕೌಂಟಲ್ಲಿ ಮಾಡ್ಕೊಡ್ತೀನಿ ಬನ್ನಿ ಸರ್. ಒಂದು ನೋಡಿ, ಅವ್ರ ಫ್ರೆಂಡ್ ಸರ್ಕಲ್ ರೆಫರ್ ಮಾಡ್ತಾರೆ. ಸೊ ಫ್ಯಾಮಿಲಿದಲ್ಲೇ ಒಂದು 2 ಸೈಟ್ ತೊಗೋಬೋದು. ಸೊ ಇನ್ನೂ ಬೆಸ್ಟ್ ನಮ್ಮ ಚಾನಲ್ ಕಡೆ ಕರ್ನಾಟಕ ಏಜ್ ಯೂಟ್ಯೂಬ್ ಚಾನಲಿಂದ ಇನ್ನೂ ಬೆಸ್ಟ್ ಡೀಲ್ ಮಾಡ್ಕೊಡ್ತೀರಾ? ಮುಂಚೆ ಹಿಂದೆನೂ ಮಾಡ್ಕೊಟ್ಟಿದ್ದೀವಿ. ಹೌದು, ಈಗ ಫರ್ದರ್ ಬರೋ ಕಸ್ಟಮರ್ಸ್ ಖಂಡಿತ ಮಾಡ್ಕೊಡ್ತೀರಾ? ಸೊ ಫೈನಲ್ ನಾವು ಪ್ರೈಸಿಗೆ ಬಂದ್ಬಿಡೋಣ. ಪರ್ ಸ್ಕ್ವೇರ್ ಫೀಟ್ ಏನು ಮಾಡ್ತಾ ಇದ್ದೀರಾ, ಎಷ್ಟಕ್ಕೆ ಸರ್? ಆ್ಯಕ್ಚುಲಿ ನಾವು ಕೋಟ್ ಮಾಡ್ತಾರೆ 2000 ಹೇಳಿ ನೆಗೋಷಿಯೇಟ್ ಮಾಡ್ತಿದ್ದೀವಿ ಸರ್. ನಿಮ್ಮ ಕರ್ನಾಟಕ ಯೂಟ್ಯೂಬ್ ಕಡೆಯಿಂದ ಬಂದವರಿಗೆ 1850 ರೂಪೀಸ್ ಮಾಡ್ಕೊಡ್ತೀವಿ. ಫೈನಲ್ ರೇಟ್ ಅದಕ್ಕಿಂತ ಇನ್ನೂ ಏನು ಕಮ್ಮಿ ಆಗಲ್ವಾ ಸರ್? ನೋಡಿ, ಒಂದು 2-3 ಸೈಟ್ ತೊಗೊಳೋರು ಒಂದು ಬರ್ತಾರೆ, ಆ ಥರ ಏನಾದರೂ ಸರ್ ಏನೋ ಕ್ಲೋಸ್ ಮಾಡೋಣ ಸರ್. ಮಾಡ್ಕೊಡ್ತೀನಿ ಸರ್, ಖಂಡಿತ ಅಲ್ವಾ? ಸೊ ವೀಕ್ಷಕರೇ ಖಂಡಿತ ಒಂದ್ಸಲಿ ಬನ್ನಿ. ಪ್ರಶಾಂತ್ ಅವರು ಇರ್ತಾರೆ ಸರ್, ನಾನು ಇಲ್ಲ ಅಂದರೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಪ್ರಸಾದ್ ನವೀನ್ ಇರ್ತಾರೆ, ಇಲ್ಲಾಂದ್ರೆ ನಮ್ಮ ಪಾರ್ಟ್ನರ್ ಯೋಗೇಶ್, ಇಲ್ಲಾಂದ್ರೆ ಸುಮಂತ್ ಇರ್ತಾರೆ, ಆಫೀಸಲ್ಲಿ ಇರ್ತಾರೆ, ಹೋಗಿ ಮಾತಾಡ್ಬೋದು ಸರ್. ಸೊ ಡೈರೆಕ್ಟ್ ನಿಮ್ಮದೇ ನಂಬರ್ ಕೊಟ್ಟಿರ್ತೀನಿ ಸರ್ ಸ್ಕ್ರೀನ್ ಮೇಲೆ ಇದೆ. ಸೊ ಇದು ಮಧ್ಯದಲ್ಲಿ ಯಾವುದು ಬ್ರೋಕರ್ ಇಲ್ಲ, ಇದರಲ್ಲಿ ಯಾವುದು ಬ್ರೋಕರೇಜ್ ಅದು ಇಲ್ಲ, ಡೈರೆಕ್ಟ್ ಓನರ್ ಸರ್ ಅಲ್ವಾ? ಹೌದೌದು. ಸೊ ಡೈರೆಕ್ಟ್ ಓನರ್ ಕಡೆಯಿಂದ ವೀಕ್ಷಕರು ಆಗ್ತಿರೋವಂಥದ್ದು. ಡೈರೆಕ್ಟ್ ಸಪ್ತಗಿರಿ ಡೆವಲಪರ್ಸ್ ಆಗಿ ಪ್ರಮೋಟರ್ ಸರ್ ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಸೊ ಕಾಲ್ ಮಾಡಿ ಏನಾದ್ರು ಇನ್ನೂ ಡೀಟೇಲ್ಸ್ ನಿಮ್ಗೆ ಏನಾದ್ರು ಬೇಕು ಅಂದ್ರೂ ಕಾಲ್ ಮಾಡಿ ಎಂಕ್ವೈರಿ ಮಾಡ್ಕೋಬೋದು. ನಾನು ಹೇಳೋದು ಏನಪ್ಪ ಅಂತ ಹೇಳಿದ್ರೆ, ಸೈಟಿಗೆ ಒಂದ್ಸಲಿ ಬಂದು ವಿಚಾರಿಸಿ ನೋಡಿ, ಸೈಟ್ನ ನೋಡಿ ಯಾವ ಥರ ಇದೆ. ಸೊ ವಿಡಿಯೋದಲ್ಲಿ ತುಂಬ ಜನಕ್ಕೆ ಗೊತ್ತಾಗಲ್ಲ ಸೈಟ್ ಯಾವ ಥರ ಇದೆ, ಖುದ್ದಾಗಿ ಲೈವ್ ಆಗಿ ನೋಡಿದಾಗ ಗೊತ್ತಾಗುತ್ತೆ. ನಾನು ಹೇಳ್ತೀನಿ, ನನಗೂ ಇಷ್ಟ ಆಗಿದೆ ವೀಕ್ಷಕರೇ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಡೆವಲಪ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಸ್ಯಾನಿಟರಿ ವರ್ಕ್ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಇನ್ನೊಂದು ಬೋರ್ ಕೂಡ ಇದೆ ಅಂತ ಹೇಳಿದ್ರಿ. ಬೋರು ಇದೆ, ರೋಡ್ ಎಲ್ಲ ನೋಡ್ತಿರ್ಬೋದು ಯಾವ ಥರ ಇದೆ. ಸೊ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಒಂದು ಒಳ್ಳೆ ಪ್ರಾಪರ್ಟಿ, ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಸೊ ವೀಕ್ಷಕರೇ ನೋಡಿದ್ವಲ್ಲ, ಸೊ ಅರ್ಕಾ ಎನ್ಕ್ಲೇವ್ ಅಂತ ತೋರಿಸ್ಕೊಟ್ಟಿರೋವಂಥದ್ದು ಸಪ್ತಗಿರಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಅವರ ಮತ್ತೊಂದು ಪ್ರಾಜೆಕ್ಟ್ ಇದು. ಜಸ್ಟ್ ನೆಲಮಂಗಲ ಬಸ್ ಸ್ಟಾಪ್ ಏನಿದೆ ಅಲ್ಲಿಂದ ನಿಮಗೆ 1.5 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಈ ಒಂದು ಲೇಔಟಿಗೆ ಬರೋದಕ್ಕೆ. ಸೊ 2030 ಅಂತ ಬಂದಾಗ ನಿಮಗೆ 11 ಲಕ್ಷ ಆಗುತ್ತೆ.
30-40 ಅಂತ ಬಂದಾಗ 25 ಲಕ್ಷ ಆಗುತ್ತೆ. ಸೊ ತೊಗೊಳಕ್ಕೆ ಮುಂಚೆ ನಾನು ಏನಪ್ಪ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದ್ಸಲಿ ನೀವು ಲೀಗಲ್ನ ಒಂದ್ಸಲಿ ಚೆಕ್ ಮಾಡಿಸ್ಕೊಳ್ಳಿ. ಒಬ್ಬರಲ್ಲ ಇಬ್ಬರು ಲಾಯರ್ ಇದ್ರೂ ಒಂದ್ಸಲಿ ಲೀಗಲ್ನ ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ಸೈಟ್ನ ಬುಕ್ ಮಾಡ್ಕೋಬೋದು. ಸೊ ಬುಕ್ಕಿಂಗ್ ಅಡ್ವಾನ್ಸ್ ಬಂದ್ಬಿಟ್ಟು ನಿಮಗೆ 5K ಇರೋವಂಥದ್ದು. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಒಂದು ಬೆಸ್ಟ್ ಲೇಔಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.